ತಂದೆ ಶರಣಮ್ಮಯ್ಯಪ್ಪ, ಶರಣಮ್ಮಯ್ಯಪ್ಪ, ತಂದೆ ಶರಣಮ್ಮಯ್ಯಪ್ಪ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. अगजाननवद्भार्गं गजाननमहर्निशमनेकದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೀಗ ನೋಡ್ತಾ ಇರತಕ್ಕಂಥದ್ದು ಶಬರಿಮಲೆ ಶ್ರೀ ಧರ್ಮಶಾಸ್ತ್ರನ ವಿಶೇಷವಾದಂಥ ಅನುಷ್ಠಾನ. 18 ಮೆಟ್ಟಿಲುಗಳ ಒಡೆಯನಾಗಿರ್ತಕ್ಕಂಥ ಶ್ರೀ ಧರ್ಮಶಾಸ್ತ್ರ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ವಿಶೇಷವಾದಂಥ ಅನುಷ್ಠಾನವನ್ನು ನಾವಿವತ್ತು ಮಾಡೋಣ. ಶ್ರದ್ಧೆಯಿಂದ ಭಕ್ತಿಯಿಂದ ಸಾಕಷ್ಟು ಜನ ಭಕ್ತ ಶಿರೋಮಣಿರೆಲ್ಲರೂ ಸೇರಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಆರಾಧನೆಯನ್ನು ಮಾಡುತ್ತಿದ್ದೇವೆ. ಇದಕ್ಕಾಗಿ ತುಂಬ ದೂರದ ಊರಿನಿಂದ ಆಗಮಿಸಿರ್ತಕ್ಕಂಥ ಗಜರಾಜನೂ ಬಂದಿದ್ದಾನೆ. ಆನೆಯ ಮೇಲೆ ಅಂಬಾರಿ ಉತ್ಸವ, ವಿಶೇಷವಾದಂಥ ರೀತಿ ಫಲಪಂಚಾಮೃತ ಅಭಿಷೇಕ, ಇವೆಲ್ಲವನ್ನು ಸಹಿತ ನಾವು ನೋಡಬಹುದಿಲ್ಲಿ. ಶಬರಿಮಲೆಗೆ ಹೋದರೆ ಸ್ವಾಮಿ ಅಯ್ಯಪ್ಪನ ದರ್ಶನ ಕ್ಷಣದಲ್ಲಿ ಮಾತ್ರವೇ ದರ್ಶನವಾಗತ್ತೆ, ಕ್ಷಣ ಮಾತ್ರವೇ ಸ್ವಾಮಿನ ನೋಡಿ ಮುಂದೆ ಸರಿಬೇಕಾಗತ್ತೆ. ಆದರೆ ಈ ಪ್ರಾಂತ್ಯದಲ್ಲಿ ಇವತ್ತಿನ ದಿವಸ ಭಕ್ತ ಸಾಗರಕ್ಕೆ ಭಕ್ತ ಶಿರೋಮಣಿ ಪ್ರತಿಯೊಬ್ಬರೂ ಸಹಿತ ಶಬರಿಮಲೆ ಸ್ವಾಮಿ ಧರ್ಮಶಾಸ್ತ್ರನ ವಿಶೇಷವಾದಂಥ ಫಲಪಂಚಾಮೃತ ಅಭಿಷೇಕವನ್ನು ತಾವೆಲ್ಲರೂ ನೋಡಬಹುದು. ಆದರೆ ಯಾವುದೇ ಒಂದು ಪೂಜಾನುಷ್ಠಾನವನ್ನು ಪ್ರಾರಂಭ ಮಾಡಬೇಕಾದರೂ ಅದರದೇ ಆದಂಥ ಕೆಲವು ನಿಯಮಗಳಿದೆ. ಆ ನಿಯಮಗಳನ್ನು ನಾವು ಪಾಲನೆ ಮಾಡಿ ನಂತರ ಪೂಜಾನುಷ್ಠಾನವನ್ನು ಮುಂದುವರಿಸಬೇಕು. ಅಂತಹದ್ದೇ ಆದಂತಹ ಶಬರಿಮಲೆ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪನ ಪೂಜೆಯನ್ನು ಮೊದಲು ಗುರುಪೂಜೆಯಿಂದಲೇ ಪ್ರಾರಂಭಿಸಬೇಕು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಸ್ವಾಮಿಯೇ. ಕಳೆದ ಭಾಗದಲ್ಲಿ ದೀಪ ಅನುಷ್ಠಾನವನ್ನ ಯಾವ ವರ್ಗದವರು ಬೇಕಾದರೂ ಮಾಡ್ಬೋದು, ಅದರಲ್ಲೂ ವಿದ್ಯಾರ್ಥಿಗಳಿಗಂತೂ ಬಹಳ ಅನುಕೂಲ ಅಂತ ಹೇಳ್ತಾ ಇದ್ರಿ. ಖಂಡಿತಮ್ಮ, ವಿದ್ಯಾರ್ಥಿಗಳಿಗೂ ಅನುಕೂಲ, ಪ್ರತಿಯೊಬ್ಬರಿಗೂ ಸಹಿತ ಯಾರೊಬ್ಬರ ನೊಂದು ಬೆಂದವರಿಗೂ ಅನುಕೂಲವಾಗುತ್ತೆ. ಅದರಲ್ಲೂ ರೈತ ಬಾಂಧವರಿಗೆ, ಇಲ್ಲಿ ರೈತರಿಗೆ, ನನ್ನ ಕಾರ್ಯಕ್ರಮದಲ್ಲಿ ರೈತರಿಗೆ ಮತ್ತು ವೀರ ಯೋಧರಿಗೆ, ಭಾರತಾಂಬೆಯ ಹೆಮ್ಮೆಯ ಪುತ್ರರಿಗೆ, ಅವರ ಪರಿವಾರಕ್ಕೆ ಈ ನಿಮ್ಮ ಆನಂದ್ ಗುರೂಜಿಯವರಿಂದ ಸದಾಕಾಲ ಉಪಯುಕ್ತವಾದಂತಹ ವಿಚಾರಗಳನ್ನು ನಾನು ಕೊಡ್ತಾನೆ ಇರ್ತೀನಿ, ವಿಚಾರಗಳನ್ನು ಕೊಡ್ತೀನಿ. ಹಾಗೆ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಚಂಡಿಕಾ ಹವನವನ್ನು ಗಡಿ ಭಾಗದಲ್ಲಿ ಮಾಡಿ ಅಲ್ಲಿರ್ತಕ್ಕಂತಹ ಯೋಧರನ್ನು, ಮಿಲಿಟರಿಯವರನ್ನು, ಪ್ರತಿಯೊಬ್ಬ ಸೇನಾಧಿಪತಿಗಳನ್ನು, ಪ್ರತಿಯೊಬ್ಬರನ್ನು ಸಹಿತ ನಮ್ಮ ಭಾರತ ಮಾತೆಯ ಹೆಮ್ಮೆಯ ಪುತ್ರರನ್ನು ಎಲ್ಲರನ್ನೂ ಸಹಿತ ಒಕ್ಕೂಡಿಸಿ ಅಲ್ಲಿ ವಿಶೇಷವಾದಂಥ ಒಂದು ಚಂಡಿ ಹೋಮವನ್ನು ಮಾಡಬೇಕು ಅನ್ನೋ ಒಂದು ಸಂಕಲ್ಪ ನಮ್ಮದು. ಆ ಸಂಕಲ್ಪ ಅತಿ ಶೀಘ್ರದಲ್ಲೇ ಮಾಡ್ತಿರ್ತೀವಿ. ಯಾಕೆಂದರೆ ಸದಾಕಾಲ ನಮ್ಮ ಭಾರತ ದೇಶವನ್ನು ರಕ್ಷಣೆ ಮಾಡ್ತಿರ್ತಕ್ಕಂಥವ್ರು ಎಷ್ಟೋ ಜನ ತಮ್ಮ ಪ್ರಾಣವನ್ನು ಅಲ್ಲೇ ಮುಡುಪಾಗಿಟ್ಕೊಂಡು ನಮ್ಮ ಕಡೆ ತನಕ ನಾವು ಇಲ್ಲೇ ಸೇವೆ ಮಾಡಿ ಇಲ್ಲೇ ನಾವು ಮಡಿತೀವಿ, ಇಲ್ಲೇ ನಾವು ಮುಗಿಸ್ತೀವಿ ನಮ್ಮ ಜೀವನವನ್ನು ಅಂತ ಹೇಳ್ತಕ್ಕಂಥ ಅಂತಹ ಅಣ್ಣ ತಮ್ಮಂದರನ್ನು ನೋಡಿ ಅವರ ಸಮಸ್ಯೆಗಳಿಗೆ ಒಂದಿಷ್ಟು ಪರಿಹಾರ ಬೇಕಾಗಿದೆ. ಜೊತೆಗೆ ಅಲ್ಲಿ ತಾಯಿ ಆಶೀರ್ವಾದ ಬೇಕಾಗಿದೆ. ಆ ತಾಯಿ ಆಶೀರ್ವಾದಕ್ಕೋಸ್ಕರನೇ ಅಲ್ಲಿ ಒಂದು ಚಂಡಿ ಹೋಮವನ್ನು ಸಹಿತ ನಾನು ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇದೆ. ಆ ಸಂಕಲ್ಪಕ್ಕೆ ಈಗಾಗಲೇ ಸಾಕಷ್ಟು ಜನ ಬರದಿಂದ ಸಿದ್ಧತೆ ಆಗಿದೆ. ಸಾಕಷ್ಟು ಜನ ಕೈ ಜೋಡಿಸ್ತಾ ಇರತಕ್ಕಂಥ ನನ್ನ ಅಣ್ಣ ತಮ್ಮಂದಿರಿದ್ದಾರೆ. ಇದಕ್ಕೆ ಘನ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಾಯವನ್ನು ತೆಗೆದುಕೊಂಡು ನಾನು ಈ ಕೆಲಸಕ್ಕೆ ಮುಂದೆ ಹಾಕ್ತಾ ಇದ್ದೀನಿ. ಇದಕ್ಕೆಲ್ಲರ ಸಹಕಾರ ಇರಲಿ. ಜೊತೆಗೆ ಆ ದಿನದಂದು ಮಾಡುವಂತಹ ಆ ಕಾಯಕಕ್ಕೆ ಸಾಮೂಹಿಕವಾದಂತಹ ಪ್ರತಿಯೊಬ್ಬರ ಮನೆಯಲ್ಲೂ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆ ಮಾಡಿ, ಆ ಪ್ರಾರ್ಥನೆ ನಿಮ್ಮೆಲ್ಲರ ರಕ್ಷಣೆ ಆಗಿರಬೇಕು. ನಿಮ್ಮೆಲ್ಲರ ರಕ್ಷಣೆಗೋಸ್ಕರ ಒಂದು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಸಾಮೂಹಿಕ ಪ್ರಾರ್ಥನೆ ಯಾವಾಗ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ. ಹಾಗೆ ಇವತ್ತು
ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ದೀಪದ ಅನುಷ್ಠಾನವನ್ನು ನಾನು ತಿಳಿಸ್ತಾ ಇದ್ದೆ. ಅಂದರೆ ಇವತ್ತಿಗೆ ಸೀಮಿತವಲ್ಲ, ವರ್ಷದ 365 ದಿವಸ ಈ ದೀಪದ ಅನುಷ್ಠಾನವನ್ನು ಮಾಡ್ಬೋದು. ಯಾರು ಯಾವಾಗೇ ಸಹಿತ ಎಂಥ ಸಂಕಷ್ಟಗಳಿದ್ದಾಗಲೂ ಸಹಿತ ಮತ್ತೊಬ್ಬರ ಬಳಿ ಹೇಳ್ಕೊಳ್ಬೇಕಾದಂಥ ಅಥವಾ ಹೇಳ್ಕೊಳ್ಳೋಕ್ಕಾಗದಿರತಕ್ಕಂಥ ಅಥವಾ ನಿಮ್ಮೊಳಗಿರ್ತಕ್ಕಂಥ ನೋವನ್ನು ತಡಿಲಿಕ್ಕೆ ಆಗಲಿಲ್ಲ ಅಂದಾಗ ಈ ಅನುಷ್ಠಾನವನ್ನು ಮಾಡಿ. ಇದಕ್ಕಾಗಿ ನೀವು ಶ್ರಮಿಸಬೇಕಾದ್ದಿಲ್ಲ, ಈ ಅನುಷ್ಠಾನಕ್ಕಾಗಿ ನೀವು ಖರ್ಚು ವೆಚ್ಚ ಮಾಡಬೇಕಾದ್ದಿಲ್ಲ. ಗೋಧಿ ಅರ್ಧ ಹಿಡಿ ಅಂತ ಹೇಳಿದ್ದೀನಿ. ಅರ್ಧ ಹಿಡಿ ಗೋಧಿ ಅಷ್ಟು ನಿಮಗೆ ಸಿಗಲಿಲ್ಲ ಅಂದರೆ 1 ಚಿಟಿಕೆ ಗೋಧಿ, ಇಷ್ಟೇ ಅರ್ಥ ಮಾಡ್ಕೊಳ್ಳಿ. 1 ಚಿಟಿಕೆ ಗೋಧಿ, 1 ಚಿಟಿಕೆ ಹೆಸರು ಕಾಳು, 1 ಚಿಟಿಕೆ ಮತ್ತೊಂದು ಧಾನ್ಯ ಅಕ್ಕಿ. ಅಂದರೆ ಚಂದ್ರ, ಬುಧ ಮತ್ತು ಸೂರ್ಯ. ಚಂದ್ರ ಮನಸ್ಕಾರಕ, ಗೋಧಿ ಸೂರ್ಯ ಪ್ರಬಲಿತವಾಗಿ ಪ್ರತಿಯೊಬ್ಬರ ಆಸೆ ಆಕಾಂಕ್ಷೆಗಳು ಬೆಳಕನ್ನು ಕೊಡ್ತಕ್ಕಂಥವನು. ಇನ್ನು ಬುಧ ಅಂದರೆ ಹೆಸರು ಕಾಳು, ಬುಧನಿಗೆ ಸಂಬಂಧಪಟ್ಟಂಥದ್ದು. ಜ್ಞಾನ, ನಮ್ಮಲ್ಲಿ ಆ ಕ್ಷಣಕ್ಕೆ ಆಗಿರ್ತಕ್ಕಂತಹ ನೋವಿಗೆ ಒಂದು ಸೂಕ್ತ ಪರಿಹಾರವನ್ನು ಕೊಡ್ತಕ್ಕಂಥವನು. ಹಾಗಾಗಿ ಈ 3 ಧಾನ್ಯಗಳನ್ನು 3 ಭಾಗಗಳಲ್ಲಿಟ್ಟು ಅದರ ಮೇಲೆ ದೀಪವನ್ನು ಇಡಬೇಕು. ಆ ದೀಪವನ್ನು ಇಟ್ಟು ಯಾವ ಎಣ್ಣೆ ಹಾಕಬೇಕು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆದರೂ ಆನಂದ್ ಗುರೂಜಿಯವರ ಕಾರ್ಯಕ್ರಮದಲ್ಲಿ ಖರ್ಚು ವೆಚ್ಚ ಇಲ್ಲ. ನೀವು ಖರ್ಚು ಮಾಡಿ ಸಾಲ ಮಾಡಿ ಸಾಲದ ವ್ಯಕ್ತಿ ನಾಳೆ ಮನೆ ಬಾಗಿಲಿಗೆ ಬರ್ತಾನೆ ಅನ್ನೋ ಭಯ ನಿಮಗಿಲ್ಲ. ನಿಮ್ಮ ವಾಸ್ತುಗೃಹದಲ್ಲಿ ಇರ್ತಕ್ಕಂತಹ, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಧಾನ್ಯ, ಮನೆಯಲ್ಲಿರ್ತಕ್ಕಂತಹ ಪದಾರ್ಥಗಳಿಂದಲೇ ಈ ದೀಪಾರಾಧನೆ ಮಾಡ್ತಕ್ಕಂಥದ್ದು. ಇದರ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಆದರೆ ಅದಕ್ಕೂ ಮುನ್ನ ಪಂಚಾಂಗಶಾಸ್ತ್ರ, ದರ್ಪಣಾಂಜನ, ರಾಶಿಫಲಕ್ಕಾಗಿ ಕಾಯ್ತಿರ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳು ನಿಮ್ಮ ಮನಸ್ಸನ್ನು ನೋಯಿಸೋದು ಬೇಡ. ಫಸ್ಟು ರಾಶಿಫಲವನ್ನು ಮುಂದುವರಿಸೋಣ. ಆದರೆ ಅದಕ್ಕೂ ಮುನ್ನ ಪಂಚಾಂಗಶಾಸ್ತ್ರವನ್ನು ನೋಡೋಣ. ಅಂಬಾ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಅಂಬಾಯೈ ನಮಃ, ಜಗದಂಬಿಕಾಯ ನಮಃ, ಲಲಿತಾಂ ಫಲಾತ್ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತೆ ನಮಸ್ತಸ್ಸೈ 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 ನಮೋ ನಮಃ. ಶ್ರೀ ಧರ್ಮಕ್ಕೆ ನಾಮ ಸಂವತ್ಸರೇ ದಕ್ಷಿಣಾಯನೇ ಶರದೃತು ಕಾರ್ತೀಕ ಮಾಸ ಕೃಷ್ಣಪಕ್ಷ 25/11/2016 ಶುಕ್ರವಾರ ಏಕಾದಶಿ ಹಸ್ತ ನಕ್ಷತ್ರ. ಇವತ್ತು ಕಾರ್ತೀಕ ಮಾಸದ ಶುಕ್ರವಾರ ಏಕಾದಶಿ ಹಸ್ತ ನಕ್ಷತ್ರ ಇರೋದ್ರಿಂದ ಏಕಾದಶಿ ಅಂದರೆ ಇವತ್ತು ಉಪವಾಸ. ಕಾರ್ತೀಕ ಮಾಸದಲ್ಲಿ ಬರ್ತಕ್ಕಂತಹ ಏಕಾದಶಿ ಎಂದು ಸಾಕಷ್ಟು ಜನ ಉಪವಾಸವನ್ನು ಮಾಡ್ತಾರೆ, ದ್ವಾದಶಿ ಪಾರಾಯಣ ಮಾಡ್ತಾರೆ. ಜೊತೆಗೆ ಇವತ್ತಿರ್ತಕ್ಕಂತಹ ನಕ್ಷತ್ರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೂ ಸಮಸ್ಯೆ ಎಂಬತಕ್ಕಂಥದ್ದು ಇವತ್ತು ಸಾಕಷ್ಟು ಜನದ ಮನೆ ಬಾಗಿಲಲ್ಲಿದೆ. ಸಮಸ್ಯೆ ಎಂಬತಕ್ಕಂಥದ್ದು ಕಷ್ಟ ಕಾರ್ಪಣ್ಯಗಳಲ್ಲಿ ಸಾಕಷ್ಟು ಜನ ಮೆಂದು ತೇಲ್ತಾ ಇದ್ದಾರೆ. ಅಂಥವರಿಗೆ ಒಂದಿಷ್ಟು ಪರಿಹಾರ ಬೇಕಾಗಿದೆ. ಆ ಪರಿಹಾರವೇ ಈ ದೀಪಾನುಷ್ಠಾನ. ಯಾರು ಈ ದೀಪದ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ಮಾಡ್ತಿರೋ ಅವರ ಸಂಕಷ್ಟಗಳು ಶೀಘ್ರವಾಗಿ ಗುಣವಾಗುತ್ತೆ. ಈ ದೀಪದ ಅನುಷ್ಠಾನವನ್ನು ಮಾಡಿ ನಮಗೆ ಕಾಗದ ಬರೆದು ತಿಳಿಸಿ, ನಿಮ್ಮಿಂದ ಇನ್ನೂ 4-6 ಜನಕ್ಕೆ ಅನುಕೂಲವಾಗುವಂಥ ರೀತಿ ಮಾಡಿಸಿ, ನೀವು ತಿಳ್ಕೊಂಡಂತಹ ಈ ಅನುಷ್ಠಾನವನ್ನು 4-6 ಜನಕ್ಕೆ ತಿಳಿಸಿ, ಅವರ ಸಂಕಷ್ಟಗಳಿಗೆ ಒಂದಿಷ್ಟು ಪರಿಹಾರವನ್ನು ಕೊಡಿ. ನೀವು ಹಣಕಾಸನ್ನು ಕೊಟ್ಟು ತೃಪ್ತಿಪಡಿಸೋದು ಬೇಡ. ಪರಿಹಾರಕ್ಕಾಗಿ ಇಂತಹ ಒಂದು ಸುಲಭೋಪಾಯವನ್ನು ಕೊಟ್ಟು ಪರಿಹಾರವನ್ನು ಮಾಡಿಸಿ ಜೀವನದಲ್ಲಿ ಬೆಳಕನ್ನು ತರಿಸಿ. ಒಳ್ಳೆಯದಾಗಲಿ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಜಾತವೇದಸೇ ಸುನವಾಮ ಸೋಮರಾದೀತೋ ನಿದಹಾದಿವೇದ ಸನಃ ಪರಿಷದ ದುರ್ಗಾಣಿ ವಿಶ್ವಾನ ಅವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಧ್ಯುರಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುತರಸುತರಸೀನ್ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವ್ರತ ದುರ್ಗಾಣಿ ವಿಶ್ವಾ ಪೋಷ್ಯಪತ್ವೀಂ ಬಹುದಾರಭುವೀಂ ಭವಾದೋ ಕಾಯತನಯಾಯಶಯೋ ವಿಶ್ವಾಣಿನೋ ದುರ್ಗಃ ಜಾತವೇದ ಸಿಂಧನ್ನ ನಾವಾದುರಿತಾಹಿ ವರ್ಷೀ. ಅಂಬಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲವನ್ನು ತಿಳ್ಕೊಳ್ಳೋಣ. ಹೀಗೋಗಿ ಹಾಗೆ ಬರೋಣ. ಕೂತ್ಕೊಳ್ಳಿ.